ಪರಿಷತ್ ಚುನಾವಣೆ ಬರ್ತಾ ಇದೆ. ಅದರಲ್ಲಿ ಏನು ಜೆಡಿಎಸ್ ಜೊತೆ ಮೈತ್ರಿ ಕುಮಾರಸ್ವಾಮಿ ಹೇಳಿಕೆಗಳು ನೋಡಿದರೆ ನೋಡಿ, ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಇದ್ರ ಬಗ್ಗೆ ತೀರ್ಮಾನ ಮಾಡ್ತವೆ. ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರ ಅವಲೋಕನ ಸಭೆಯನ್ನು ನಾಳೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನು ಈ ನಿರ್ಣಯವನ್ನು ಅಂದರೆ ಮೈತ್ರಿ ಮುಂದುವರಿಬೇಕು ಏನಂತಕ್ಕಂಥ ನಿರ್ಣಯವನ್ನು ರಾಜ್ಯದ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತದೆ. ಇಲ್ಲ, ಮೈತ್ರಿ ಬರೀ ಕೇಂದ್ರಕ್ಕಷ್ಟೇ ಸೀಮಿತ ಆಯಿತಾ ಇಲ್ಲ ರಾಜ್ಯಕ್ಕೂ? ಇಲ್ಲ ನೋಡಿ, ಇದ್ರ ಬಗ್ಗೆ ನಾನೇನು ಈಗ ಸ್ಪಷ್ಟವಾಗಿ ಹೇಳುವಂಥದ್ದಿಲ್ಲ. ಯಾಕಂದ್ರೆ ನಾಳೆ ನಮ್ಮದು ಸಭೆ ಇದೆ, ರಾಜ್ಯಾಧ್ಯಕ್ಷರ ಸಭೆಯನ್ನು ತೆಗೆದುಕೊಳ್ತಾರೆ. ಆ ಸಭೆಯ ನಂತರ ನಮ್ಮ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವು ಅಲ್ಲಿ ಕೇಳುವಂಥದ್ದು ಆಗ್ತಾಯಿದೆ. ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದರ ತೀರ್ಮಾನವನ್ನು ಅವ್ರು ತೆಗೆಸುವಂಥ ಪ್ರಯತ್ನ ಆಗುತ್ತೆ. ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿಯಿಂದ ನಿಮಗೆ ತೊಂದರೆ ಆಯಿತಾ? ನೋಡಿ, ಆ ಥರ ಏನಿಲ್ಲ. ಇವತ್ತು ಮೈತ್ರಿ ಅಂತ ಒಂದು ಸಲ ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇವೆ. ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಅನ್ನುವಂಥದ್ದು ಯಾವುದಿಲ್ಲ. ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಆಗಿದೆ ಇವತ್ತು. ನೋಡಿ, ನಾವು ಅದರಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಯಾರು ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡಿದಾರೋ ಅವ್ರನ್ನ ಯಾರನ್ನೂ ಕೂಡ ಹಾಗೆ ಬಿಡುವಂಥದ್ದಿಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅನ್ನೋಂಥದ್ದನ್ನು ನಮ್ಮದು ಆಗ್ರಹ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣನ ಜೊತೆಗೆ ಇವತ್ತೇನು ಸಮಸ್ಯೆಗಳನ್ನು ಸಿಡಿಯನ್ನು ಮತ್ತು ಪೆಂಡ್ರೈವ್ಗಳನ್ನು ಹುಟ್ಟಾಕುವಂಥ ಏನು ಕೆಲಸ ಆಗಿದೆ, ಇದ್ರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವ ಅನ್ನೋಂಥದ್ದು ಅದು ಕೂಡ ಬಹಿರಂಗ ಆಗಬೇಕು. ಇವತ್ತು ಒಂದು ಕಡೆ ನೀವು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡಿದ್ದೀರಿ, ಅದ್ರ ಬಗ್ಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು, ನಮ್ಗೆ ಸೆಕೆಂಡ್ ಒಪಿನಿಯನ್ ಇಲ್ಲ. ಆದರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆಯೂ ಕೂಡ ಇವತ್ತು ಎಳೆಯಾಗಿ ನೀವು ಹೊರಗೆ ತೆಗುವಂಥದ್ದು ಮಾಡಿರಲ್ಲ. ಅದ್ರ ಬಗ್ಗೆಯೂ ಯಾರ್ಯಾರು ಮಾಡ್ಯಾರ, ಇದ್ರ ಹಿನ್ನೆಲೆ ಗಾಯಕರು ಯಾರು, ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಅನ್ನತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದೆ ಬರಬೇಕು. ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ. ರಾಜ್ಯ ಸರ್ಕಾರ ಈ ತನಿಖೆಯನ್ನು ಸರಿಯಾಗಿ ಆಗಂಗಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಕಾಣ್ತಾ ಇದೆ. ಹೀಗಾಗಿ CBIಗೆ ತನಿಖೆ ಕೊಟ್ಟರೆ ಇದ್ರ ಹಿಂದಿರ್ತಕ್ಕಂಥ ಎಲ್ಲ ಶಕ್ತಿಗಳು ಇದ್ರ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ದೂರು ಕೊಡದೆ ಅಂತ ನಿಟ್ಟಿನಲ್ಲಿ ಒತ್ತಡ ನೋಡಿ, ಅದನ್ನು ನಾನು ಹೇಳಿದಲ್ಲ, ಇಲಾಖೆಯವರು ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಈಗ ನೀವು ಸಿಡಿಯನ್ನು ಪೆನ್ಡ್ರೈವ್ನ ಯಾರು ಬಿಡುಗಡೆ ಮಾಡಿಸ್ಯಾರ, ಇನ್ನು ಹೊರಗಡೆ ತೊಗೊಂಬಂದು ಹಾಕ್ಯಾರಲ್ಲ, ಅವ್ರ ಕಡೆಯಿಂದ ಕೊಡಿಸೋಂಥದ್ದು ಮಾಡಲಿಕ್ಕಾದ್ರೆ ನಿಮಗೆ ಅವ್ರ ಬಗ್ಗೆ ಅಷ್ಟು ಕರುಣೆ ಇತ್ತು ಅಂತಂದ್ರೆ ಅವ್ರು ಕೊಡುವಂಥದ್ದು ಮಾಡಿಸ್ಲಿ. ಅದನ್ನ ಯಾರ್ಯಾರು ಸಂತ್ರಸ್ತವ್ರೆ ಅದ್ರ ಬಗ್ಗೆ ನಮಗೆ ಇದನ್ನೇ ಇಲ್ಲ. ನೀವು ತಪ್ಪು ಯಾರು ಮಾಡ್ಯಾರೋ ಅವ್ರು ಶಿಕ್ಷೆ ಆಗಬೇಕು ಅನ್ನೋದ್ರೆ ಸೆಕೆಂಡ್ ಒಪಿನಿಯನ್ ನಮ್ಮದಿಲ್ಲ, ಸ್ಪಷ್ಟ ಐತಿ. ಹೀಗಾಗಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನೋಂಥದ್ದು ಭಾಳಷ್ಟು ಕಡೆ ಕಂಪ್ಲೇಂಟ್ ಬರ್ತಾ ಇದೆ. ಈಗ CBIಗೆ ಕೊಟ್ಟರೆ ಅದು ಸರಿಯಾದ ರೀತಿಯಾದಂಥ ತನಿಖೆ ಎಲ್ಲವೂ ಕೂಡ ಮುಂದೆ ಬರುತ್ತೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹುಬ್ಬಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ತಪ್ಪಿಸರಾಗಲಿ ಅವರಿಗೆ ಕಠಿಣ ಕ್ರಮ ಆಗಬೇಕನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅದರಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನುವಂಥದ್ದು ನಮ್ದು ಯಾವುದೂ ಇಲ್ಲ. ಯಾರನ್ನೂ ಕೂಡ ಅದರಲ್ಲಿ ಕ್ಷಮಿಸುವಂಥ ಪ್ರಶ್ನೆನೇ ಉದ್ಭವಿಸೋದು.